ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ದಾರಗಳು ವೇಸ್ಟ್ ಆಗಿರುತ್ತಲ್ಲ, ಇದನ್ನು ಮತ್ತೆ ಹೇಗೆ ಸ್ಟ್ರೇಟ್ ಮಾಡಿ ನಾವು ಮತ್ತೆ ಯೂಸ್ ಮಾಡ್ಕೋಬೋದು, ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ಒಂದು 3 ಟ್ರಿಕ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾರ್ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ, ಇದರಿಂದ ನಾನು ಹಾಕುವ ಹೊಸ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ನಾನು ಇದನ್ನು ಹೇಗೆ ಸ್ಟ್ರೇಟ್ ಮಾಡಿ ಅಂದರೆ ನೀಟ್ ಮಾಡಿ ಮತ್ತೆ ಇದನ್ನು ರೀಯೂಸ್ ಮಾಡ್ಕೋಬೋದು ವೇಸ್ಟ್ ಮಾಡಿದೆ ಅಂತ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಎಷ್ಟೋ ಸರ್ತಿ ನಾವು ಈ ರೀತಿ ಸ್ವಲ್ಪ ಉಳಿದಿರೋ ಕುಚ್ಚುದು ಥ್ರೆಡ್ನ ನೀಟಾಗಿಲ್ಲ ಅಂತ ಅದನ್ನು ಬಿಸಾಕ್ಬಿಡ್ತೀವಿ. ನೀವು ಹಾಗೆ ಮಾಡಬೇಡಿ. ನಾನು ಯೂಸ್ ಮಾಡೋ ಟ್ರಿಕ್ನ ನೀವು ಮಾಡಿ, ಅದು ತುಂಬ ಯೂಸ್ ಆಗುತ್ತೆ. ಎಲ್ಲರೂ ಮನೆಯಲ್ಲಿ ಐರನ್ ಇದ್ದೇ ಇರುತ್ತೆ. ನಾನು ಫಸ್ಟ್ ಟ್ರಿಕ್ನ ಐರನ್ನಿಂದ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಐರನ್ನ ಆನ್ ಮಾಡಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು ಸ್ವಲ್ಪ ಥ್ರೆಡ್ ತೊಗೊಂಡು ನಿಮಗೆ ಇದನ್ನು ನೀಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಐರನ್ ಬಿಸಿ ಆದಮೇಲೆ ನೀವು ಯಾವುದಾದ್ರೂ ಬೆಡ್ ಅಥವಾ ಒಂದು ಬಟ್ಟೆ ಮೇಲೆ ಈ ರೀತಿ ವೇಸ್ಟ್ ಆಗಿರೋ ಥ್ರೆಡ್ನ ಇಟ್ಕೊಂಡು ಐರನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಅದು ಸ್ಟ್ರೇಟ್ ಆಗಿಬಿಡುತ್ತೆ. ನೋಡಿ, ನೀವು ಒಂದು 2 ಸರ್ತಿ ಮಾಡಿದರೆ ಸಾಕು. ಟೈಟಾಗಿ ಹಿಡಿದ್ಬಿಟ್ಟು ಐರನ್ ಮೇಲಿದ್ದಾಗ ಆ ದಾರನ ಒಂದು ಕಡೆಯಿಂದ ಅದನ್ನು ಈ ರೀತಿ ಜಕ್ಕೊಂಡ್ಬಿಡಿ, ಆವಾಗ ಅದು ಸ್ಟ್ರೇಟ್ ಆಗುತ್ತೆ. ನೀವು ಐರನ್ನ ಅದೇ ಥ್ರೆಡ್ ಮೇಲೇ ತುಂಬ ಹೊತ್ತಿಡಬೇಡಿ, ಅದು ಸುಟ್ಟು ಹೋಗಿಬಿಡುತ್ತೆ. ನೀವು ನಿಧಾನಕ್ಕೆ ಐರನ್ ಮೇಲಿಟ್ಟಾಗ ಒಂದು ಕಡೆಯಿಂದ ದಾರಾನ ಈ ರೀತಿ ಎಳ್ಕೊಂಡ್ರೆ ನೋಡಿ ಅದು ಹೇಗೆ ತನ್ನಿಂತಾನೆ ಐರನ್ನಾಗಿ ಸ್ಟ್ರೇಟ್ ಆಗ್ತಾಯಿದೆ. ನೀವು ಇದೇ ರೀತಿ ಟ್ರಿಕ್ನ ಯೂಸ್ ಮಾಡಿಕೊಂಡು ಈ ರೀತಿ ವೇಸ್ಟ್ ಆಗಿರೋ ಎಷ್ಟೋ ಥ್ರೆಡ್ ಇರುತ್ತೆ ಕುಚ್ಚಾಕಿ, ಅದನ್ನು ಈ ರೀತಿ ಮಾಡಿಕೊಂಡು ನೀವು ಮತ್ತೆ ರೀಯೂಸ್ ಅದನ್ನು ಎಲ್ಲಿ ಬೇಕೋ ಅದನ್ನು ಯೂಸ್ ಮಾಡ್ಕೋಬಹುದು. ನಾನು ಇನ್ನೂ 2 ಟ್ರಿಕ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ. ಈ ಟ್ರಿಕ್ಕು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದು ಎಷ್ಟು ನೀಟಾಗಿ ಬಂದಿದೆ. ಈಗ ಸೆಕೆಂಡ್ ಟ್ರಿಕ್ಕು, ಎಲ್ಲರೂ ಮನೆಯಲ್ಲಿ ಈ ರೀತಿ ಸ್ಟ್ರೇಟ್ನರ್ ಇರುತ್ತಲ್ಲ, ಈ ಸ್ಟ್ರೇಟ್ನರಿಂದನೂ ನೀವು ಮಾಡ್ಬೋದು. ನಾನು ಚಿಕ್ಕದಾಗಿರೋ ಒಂದು ಸ್ಟ್ರೇಟ್ನರ್ನ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಆವಾಗ ಈ ರೀತಿ ಥ್ರೆಡ್ ವೇಸ್ಟ್ ಆಗಿದ್ದರೆ ಅದನ್ನು ನಾನು ಮತ್ತೆ ಯೂಸ್ ಮಾಡ್ಕೋತೀನಿ. ಇದು ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತೀನಿ. ನೋಡಿ, ತೋರಿಸ್ತಾ ಇದ್ದೀನಿ ನಿಮ್ಮ ಜೋಡಿ. ನೋಡಿ, ಈ ರೀತಿ ಆಗುತ್ತೆ. ನಿಮಗೆ ಇನ್ನೊಂದು ಸ್ವಲ್ಪ ಥ್ರೆಡ್ನ ನಾನು ತುಂಬ ವೇಸ್ಟ್ ಆಗಿರೋ ದಾರನ ತೊಗೊಂಡಿದ್ದೀನಿ. ಈ ರೀತಿ ಇದನ್ನು ಮಾಡಿ ತೋರಿಸ್ತೀನಿ. ನೀವು ನಿಧಾನಕ್ಕೆ ಈ ರೀತಿ ಹಿಡ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸ್ಟ್ರೇಟ್ನರ್ ತೊಗೊಂಡು ಅದನ್ನು ನೀವು ಈ ರೀತಿ ಇದನ್ನು ಸ್ಟ್ರೇಟ್ ಮಾಡ್ಕೋಬೋದು. ಒಂದು 2 ಸರ್ತಿ ಮಾಡಿದರೆ ಸಾಕು, ಅದು ಥ್ರೆಡ್ ಎಲ್ಲ ಸ್ಟ್ರೇಟಾಗಿ ನೀಟಾಗುತ್ತೆ. ನೀವು ಆವಾಗ ಕುಚ್ಚು ಹಾಕಿದ್ರೂ ನೀಟಾಗಿ ಕಾಣಿಸುತ್ತೆ. ಇದೆಲ್ಲ ಎಲ್ಲರೂ ಮನೆಯಲ್ಲೂ ಐರನ್ ಬಾಕ್ಸ್ ಇದ್ದೇ ಇರುತ್ತೆ, ಸ್ಟ್ರೇಟ್ನರ್ ಇಲ್ಲ ಅಂದ್ರೂ. ನೋಡಿ ಎಷ್ಟು ನೀಟಾಗಿ ಬಂತು. ನಾನು ಮತ್ತೆ ಇನ್ನೊಂದು 2-3 ಸರ್ತಿ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಿರಬೇಕು. ಬಿಸಿ ಆದರೆ ನೀವು ಒಂದು 2 ಸರ್ತಿ ಮಾಡಿದರೆ ನೀಟಾಗಿ ಬಿಡುತ್ತೆ. ಇಲ್ಲ ಅಂದರೆ ಸ್ವಲ್ಪ ಒಂದು 4-5 ಸರ್ತಿ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಈ ರೀತಿ ನೀಟಾಗಿ ಹೋಯಿತು. ನಾನು 3ನೇ ಟ್ರಿಕ್ಕು, ಎಲ್ಲರೂ ಮನೆಯಲ್ಲಿ ಐರನ್ ಬಾಕ್ಸು ಇದೇ ಇರುತ್ತೆ, ಸ್ಟ್ರೇಟ್ನರು ಇರಲ್ಲ. ಈ 2 ಇದ್ರೂ ಒಂದೊಂದು ಸರ್ತಿ ಕರೆಂಟ್ ಇರಲ್ಲ. ಆವಾಗ ನೀವು ಏನು ಮಾಡಬೇಕು ಅಂದರೆ ಈ 3ನೇ ಟ್ರಿಕ್ನ ನೀವು ಯೂಸ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೋಡಿ ಶೇರ್ ಮಾಡ್ತೀನಿ. ಹಾಗೆ ಈ ಸೆಕೆಂಡ್ ಟ್ರಿಕ್ನು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ 3ನೇ ಟ್ರಿಕ್ಕು ನಾನು ತೋರಿಸ್ತಾ ಇದ್ದೀನಿ.
ನಾನು ಈ ರೀತಿ ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲ ಅಂದರೆ ಎಲ್ಲರೂ ಮನೆಯಲ್ಲಿ ದಿನಾಲೂ ಕುಕ್ಕರ್ ಯೂಸ್ ಮಾಡ್ತೀರಾ. ದಿನ ಅದರಲ್ಲಿ ಏನಾದರೂ ಒಂದಿಲ್ಲ ಒಂದು ಅಡುಗೆ ಮಾಡೇ ಮಾಡ್ತೀರಾ. ಈ ರೀತಿ ಕುಕ್ಕರು ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಮುಟ್ಟು ನೋಡಿ ಬಿಸಿಯಾಗಿರುತ್ತೆ. ಆವಾಗ ಈ ರೀತಿ ಥ್ರೆಡ್ ಇರುತ್ತಲ್ಲ, ಇದನ್ನು ಸ್ವಲ್ಪ ಹೀಗೆ ಹಿಡ್ಕೊಂಡು ಕುಕ್ಕರ್ಗೆ ಈ ರೀತಿ ಆ ಕಡೆಯಿಂದ ಈ ಕಡೆ ಸ್ವಲ್ಪ ರಬ್ ಮಾಡಿಬಿಟ್ರೆ ಸಾಕು, ಅದು ನೀಟಾಗುತ್ತೆ. ನೋಡಿ, ಸ್ವಲ್ಪ ಹುಷಾರಾಗಿ ಮಾಡಿ, ಏಕೆಂದರೆ ಕೈ ಸುಟ್ಕೋ ಚಾನ್ಸಸ್ ಇರುತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮೂಮೆಂಟ್ ಮಾಡಿ. ಒಂದು 2-3 ಸರ್ತಿ ಮಾಡ್ಕೊಂಡು ನೋಡಿ ಎಷ್ಟು ನೀಟಾಗಿ ಬಂತು, ಸ್ಟ್ರೇಟ್ ಆಯ್ತಲ್ವಾ. ಅದೇ ರೀತಿ ಇನ್ನೊಂದು 2-3 ಸರ್ತಿ ಮಾಡಿಕೊಂಡ್ರೆ ಫುಲ್ ಐರನ್ ಮಾಡಿದ ಥರನೇ ಆಗುತ್ತೆ. ಇದು ಕರೆಂಟ್ ಇಲ್ಲ ಅಂದರೆ ನೀವು ಈ ಟ್ರಿಕ್ನ ಯೂಸ್ ಮಾಡ್ಕೋಬೋದು. ನೀವು ಇದೇ ರೀತಿ ಈ ಸಿಲ್ಕ್ ಥ್ರೆಡ್ನ ವೇಸ್ಟ್ ಮಾಡದೆ ಈ 3 ಟ್ರಿಕ್ಕಲ್ಲಿ ಯಾವುದಾದ್ರೂ ಒಂದು ಟ್ರಿಕ್ ಯೂಸ್ ಮಾಡಿಕೊಂಡು ಸ್ಟ್ರೇಟ್ ಮಾಡ್ಕೊಳ್ಳಿ. ನೋಡಿ, ಇದು ಎಷ್ಟು ಚೆನ್ನಾಗಿ ನೀಟಾಗಿ ಬಂತು. ಹಾಗೆ ಈ 3 ಟ್ರಿಕ್ಕು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ನೀವು ಈ ವೇಸ್ಟ್ ಆಗಿರೋ ಥ್ರೆಡ್ನ ಬಿಸಾಕದೆ ಈ 3 ಟ್ರಿಕ್ ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.